ವಿರೋಧ ಪಕ್ಷದ ಶಾಸಕರ ಮೇಲೆ ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡಿಕೊಂಡು ನಮ್ಮ ಶಾಸಕರ ಮೇಲೆ ಒತ್ತಡ ಇರತಕ್ಕಂಥದ್ದು ಇದು ಮೊದಲ ಪ್ರಕರಣ ಏನಲ್ಲ. ಹಿಂದೆ ನಮ್ಮ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವ್ರ ಮೇಲೂ ಸಹ ಬೋಗಸ್ ಕೇಸನ್ನ ಅದರ ಮೇಲೆ FIR ಅನ್ನು ರಿಜಿಸ್ಟರ್ ಮಾಡಿ ನಮ್ಮ ಶಾಸಕರನ್ನ ಬಂಧನ ಪಡಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ರು. ಮೊನ್ನೆ ನಡೆದಂತ ಬೆಳಗಾವಿ ಪ್ರಕರಣ, ಸಿಟಿ ರವಿ ಪ್ರಕರಣ, ಸದನದ ಒಳಗಡೆ ಏನಾಗಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ಸ್ವಾಗತ ಮಾಡ್ತೇವೆ. ಆದರೆ ಸದನದ ಹೊರಗಡೆ ಯಾವ ರೀತಿ ಒಬ್ಬ ಜನಪ್ರತಿನಿಧಿಯನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಪೊಲೀಸರು ಯಾವ ರೀತಿ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥ ತಾವು ನೋಡಿದಿರಿ. ಇದು ಯಾವುದೂ ಕೂಡ ಸರ್ಕಾರದ ಕುಮ್ಮಕ್ಕಿನಿಂದ ಆಗುತ್ತೆ ವಿನಃ ಸರ್ಕಾರದ ಅಥವಾ ಮಂತ್ರಿಗಳ ಹಸ್ತಕ್ಷೇಪ ಇಲ್ಲದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸಹ ಮುನಿರತ್ನ ಅವ್ರ ಮೇಲೆ ಮೊಟ್ಟೆಗಳನ್ನು ಎಸೆದು ಹಲ್ಲೆ ಮಾಡ್ತಕ್ಕಂಥ ಏನೋ ಪ್ರಕರಣ ನಡೆದಿದೆ. ಇದೇನೋ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸಬೇಡಿ. ಮುನಿರತ್ನ ಅವ್ರ ಮೇಲೆ ಏನು ಪ್ರಕರಣಗಳು ದಾಖಲೆ ಆಗಿದೆ, ಅದು ತನಿಖೆ ಆಗ್ತಾ ಇದೆ, ಅದು ಮತ್ತೊಂದು ಭಾಗ. ಆದರೆ ಶಾಸಕರ ಮೇಲೆ, ಮುನಿರತ್ನ ಅವ್ರ ಮೇಲೆ ಹೇಗಾದ್ರೂ ಮಾಡಿ ಒತ್ತಡ ಹಾಕಿ ಅವರನ್ನ ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು, ಮರುಚುನಾವಣೆ ಆಗಿ ಅವ್ರಿಗೆ ಬೇಕಾದಂತವ್ರ ಗೆಲ್ಲಿಸ್ಕೋಬೇಕು ಅಂತಕ್ಕಂಥ ಒಂದು ಷಡ್ಯಂತ್ರ ಪಿತೂರಿ ಅವತ್ತಿಂದನೂ ಕೂಡ ನಡೀತಾ ಇದೆ. ಇವತ್ತು ನಮ್ಮ ಕಾರ್ಯಕರ್ತರು ಕೂಡ ಬಹಳ ನೊಂದ್ಕೊಂಡಿದ್ದಾರೆ. ಯಾರು ಮುನಿರತ್ನ ಅವರ ಅಕ್ಕಪಕ್ಕ ಇರ್ತಕ್ಕಂಥ ಮುಖಂಡರುಗಳೇನಿದ್ದಾರೆ ಅವರ ಮೇಲೂ ಕೂಡ ಸುಳ್ಳು ಕೇಸುಗಳನ್ನ ದಾಖಲೆ ಮಾಡ್ತಕ್ಕಂಥದ್ದು, ಹಳೆ ಕೇಸುಗಳನ್ನ ರೀಓಪನ್ ಮಾಡ್ತಕ್ಕಂಥದ್ದು, ಮಹಿಳೆಯರ ಮೇಲೂ ಕೂಡ ದೌರ್ಜನ್ಯ ನಡೀತಾ ಇದೆ. ನಮ್ಮ ಕಾರ್ಯಕರ್ತರು ಮನೆಗೆ ನುಗ್ಗಿ ಬಿಯರ್ ಬಾಟ್ಲು ಹೊಡೆದಾಕಿ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಕೂಡ ಬೆದರಿಸ್ತಕ್ಕಂಥ ಕೆಲಸವೂ ಕೂಡ ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿನ ಘಟನೆ ಇದ್ಯಾವುದು ಸಣ್ಣ ಘಟನೆ ಅಲ್ಲ. ಅಂದ್ರೆ ಶಾಸಕರ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು, ಬೆದರಿಕೆ ತಂತ್ರ, ಒತ್ತಡ ಹಾಕ್ತಕ್ಕಂಥ ತಂತ್ರ, ಇದ್ಯಾವುದು ಕೂಡ ಕಾಂಗ್ರೆಸ್ ಪಕ್ಷದ ಯಾರು ಮುಖಂಡರು ಇದರಿಂದ ಇದ್ದಾರೆ ಅಥವಾ ಪುಡಾರಿಗಳೇನಿದ್ದಾರೆ ಇದರಿಂದ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ನಾ ಮತ್ತೊಮ್ಮೆ ಹೇಳ್ತೇನೆ, ಮುನಿರತ್ನ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳು ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ, ತನಿಖೆ ಆಗ್ಲಿ, ಅದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ. ಸತ್ಯ ಏನಿದೆ ಹೊರಗಡೆ ಬರ್ತದೆ. ಆದ್ರೆ ಅದನ್ನ ನೆಪ ಒಡ್ಡಿ ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಇದು ಖಂಡಿತ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಶಾಸಕರನ್ನ, ಜನಪ್ರತಿನಿಧಿಗಳನ್ನ ಬೆದರಿಸ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇವತ್ತು ನೋಡಿ, ಮುನಿರತ್ನ ಅವರ ಗನ್ಮನ್ ಕೂಡ ವಿಡ್ರಾ ಮಾಡಿದ್ದಾರೆ. ಯಾಕೆ ಅವ್ರು ಶಾಸಕರಲ್ವಾ ಇನ್ನೂ ಕೂಡ? ಅವ್ರು ಹಾಗಾದ್ರೆ ಶಾಸಕ ಸ್ಥಾನದಲ್ಲಿ ಇಲ್ವಾ? ಹಾಗಾದ್ರೆ ಅವರು ಜನಪ್ರತಿನಿಧಿ ಅಲ್ವಾ? ಇತರ ಶಾಸಕರು ಯಾವ ರೀತಿ ಗನ್ಮನ್ಗಳನ್ನ ಕೊಟ್ಟಿದ್ದಾರೆ, ಇವರ ಗನ್ಮನ್ಗಳನ್ನ ವಿಡ್ರಾ ಮಾಡ್ತಕ್ಕಂಥದ್ದು ಯಾಕೆ ವಿಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಳೆ ಯಾವನಾರೋ ಬಂದು ಚೂರಿ ಹಾಕೋದ್ರು ಕೂಡ ಗೊತ್ತಾಗಬಾರ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಮುನಿರತ್ನ ಅವ್ರಿಗೆ ಪ್ರಾಣ ಭಯ ಇದೆ. ಇದನ್ನ ಆಧಾರವಾಗಿ ಇಟ್ಕೊಂಡು, ಕೇಸ್ಗಳನ್ನ ಆಧಾರವಾಗಿ ಇಟ್ಕೊಂಡು ಬೆದರಿಕೆ ಹೊಡ್ತಕ್ಕಂಥ ಕುತಂತ್ರ ನಡೀತಾ ಇದೆ. ಇದು ಖಂಡಿತ ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ.